ಅರಮನೆ ನಗರಿ ಮೈಸೂರಲ್ಲಿ ಲೋಕ ಸಮರ ಕಳೆಗಟ್ಟಿದೆ. ಮೋದಿ ಭೇಟಿ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಬೃಹತ್ ಸಭೆ ನಡೆಸಿದ್ದಾರೆ. ಸಭೆ ವೇಳೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ. ಇವರಿಗೆ ಚೂರಿ ಹಾಕಿ ಇಳಿಸಿದವರನ್ನೇ ಸ್ವಾಮೀಜಿ ಬಳಿ ಕರೆದೊಯ್ದಿದ್ದಾರೆ. ನಾವೇನು ಮಾಡಬೇಕಾಗಿಲ್ಲ, ಬಿಜೆಪಿ ಅವರೇ ಅವರನ್ನ ಮುಗಿಸ್ತಾರೆ. ನಾನು ಸಮಾಜಕ್ಕೆ ಹೆದರುತ್ತೇನೆ, ಇವರಿಗೆ ಹೆದರೋ ಮಗನೇ ಅಲ್ಲ. ವೈರತ್ವ ಮರೆತು ಸಿದ್ದರಾಮಯ್ಯ ಕೈಯಲ್ಲಿ ಬರೆಸಿ ಎಚ್ಡಿಕೆಗೆ ಅಧಿಕಾರ ಕೊಟ್ವಿ. ಕುಮಾರಸ್ವಾಮಿ ಮನೆ ಹೋಟೆಲ್ನಿಂದ ಹೊರಗಡೆ ಬರಲೇ ಇಲ್ಲ. ನಾನು ಅವರಿಗೆ ವಿಷ ಹಾಕಿದೆ ಅಂತ ಆರೋಪಿಸ್ತಾ ಇದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಿಕೆ ಶಿವಕುಮಾರ್ ಹರಿಹಾಯ್ದಿದ್ದಾರೆ. ನಿನ್ನೆ ಮೈಸೂರಿಗೆ ಮೋದಿ ಭೇಟಿ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಬೃಹತ್ ಸಭೆಯನ್ನ ನಡೆಸಿದ್ದು. ಆ ಸಭೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾರನ್ನ ಇಳಿಸಿದ್ರು, ಅಶ್ವತ್ಥನಾರಾಯಣ ಇಳಿಸ್ತಾ, ಬೇರೆ ಇಳಿಸಿದ್ರು, ಯೋಗೇಶ ಇಳಿಸ್ತಾ, ಬೇರೆ ಯಡಿಯೂರಪ್ಪ ಇಳಿಸಿದ್ರು, ಅವ್ರ ಮಗ ಇಳಿಸ್ತಾ, ಎಲ್ಲ ಇಳಿಸೋದನ್ನು ತಗೊಂಡು ಏನು ಸ್ವಾಮಿಗಳು ಕರ್ಕೊಂಡು ನನ್ನ ಸ್ವಾಮಿಗಳು ರಾಜಕೀಯ ಸಭೆನೇದು, ರಾಜಕೀಯ ಮಠನೇದು, ಏನಾಗಬೇಕು, ಜನ ಏನಂತ ಸಂದೇಶ ಕೊಡ್ತಾರೆ? ಸ್ವಾಮಿಗಳನ್ನ ಒಂದು ಈ ಬಿಜೆಪಿ ಮಠ ಅಂತ ಅಂದ್ಬಿಟ್ಟು ಬಿಂಬಿಸಿದೆ ಅನ್ನೋ ದೃಷ್ಟಿಯಿಂದ ಅವರು ಇದೇ ಇವತ್ತು ಎಲ್ಲಿ ಪ್ರೈಮ್ ಮಿನಿಸ್ಟರ್ ಭಾಷಣ ಮಾಡೋದಲ್ಲ, ಆ ಪ್ರೈಮ್ ಮಿನಿಸ್ಟರ್ ಇದೇ ಸ್ಟೇಜ್ ಅಲ್ಲಿ ಹಿಂದೆ ದೇವೇಗೌಡರ ನಾವೇನಾದ್ರು ಒಂದಿನ ಮಾತಾಡಿದ್ದೀವ? ಇವತ್ತು ನಾವು ಮಾತಾಡಿಲ್ಲ. ಇವತ್ತು ನಾನು ಮುಂದಕ್ಕೆ ನಾವು ಯಾರಿಗೆ ಏನು ಕೊಡ್ಬೇಕು ಕೊಡ್ತಾ ಹಂಗೆ ವೆಂಕಟೇಶನ ಹೇಳ್ದಂಗೆ ಆಯ್ತು, ಕೊಟ್ಟಾಯ್ತು. ನಿನ್ನೆ ಏನ್ ಮಾತದು? ನಮ್ಮ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪಿಟ್ಟವ್ರೆ ಅಂತಂದ್ರೆ ಅರ್ಥ ಏನು? ಯಾರಿಗ ಅವಮಾನ? ಯಾವ ಹೆಣ್ಮಕ್ಳು ದಾರಿ ತಪ್ಪ? ಏನ್ ನಾಲ್ಗೆ ಅಂತ ಏನ್ ಬೇಕಾದ್ರೂ ಮಾತಾಡ್ತದ? ನಾಲ್ಗೆ ಎದುರ್ಕೊಳ್ಳೋದು ಸಮಾಜಕ್ಕೆ ಎದುರ್ಕೊತೀವಿ ಹೊತ್ತು ಇವ್ರಿಗೆಲ್ಲ ಎದುರಿಗಿರೋ ಮಗ ಅಂತವಲ್ಲ. ನಾನು ನಿಮ್ಮೂರು ಮಳಿ ಹಾಕಿದೆ, ನನ್ಗೂ ದೊಡ್ಡ ಜವಾಬ್ದಾರಿ ಇದೆ. ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ದಿನ ಅಷ್ಟೇ. ಇದು 5 ವರ್ಷದ ಸರ್ಕಾರ ಅಲ್ಲ, 10 ವರ್ಷದ ಸರ್ಕಾರ ಇರ್ತದೆ. ನೀವು ಬೆಂಬಲ ನಿಂತ್ಕೊಳ್ಳಿ. ನಾನು ಈ ಸ್ಟೇಜ್ ಬರ್ಬೇಕಾದ್ರೆ ಕೃಷ್ಣ ಅವ್ರ ಆದ್ಮೇಲೆ ಈ ಸ್ಟೇಜ್ ಬರ್ಬೇಕಾದ್ರೆ ಸುಮ್ಮನೆ ಬಂದಿಲ್ಲ. ಸುಮ್ಮನೆ ಅಧ್ಯಕ್ಷನ ಎಷ್ಟು ಕಿರುಕುಳ, ಎಷ್ಟು ಜೈಲು, ಎಷ್ಟು ತೊಂದರೆ, ಎಷ್ಟು ಇನ್ಕಮ್ ಟ್ಯಾಕ್ಸು, ಇಡಿ ಕೇಸು, ಸಿಬಿಐ ಕೇಸು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.